ಪ್ರಿಯ ವೀಕ್ಷಕರೇ, ಈ ದಿನ ನಿಮಗೆ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇದು ಒಂದು ಕೈಗಾರಿಕಾ ಘಟಕ. ಇದನ್ನು ಯಾಕೆ ತಮ್ಮ ಮುಂದೆ ಇಡ್ತಾಯಿದ್ದೀನಿ ಅಂದರೆ, ಮನುಷ್ಯ ತಾನು ಬೆಳೀತಾ ತಾನು ಮಾಡಿದಂತಹ ಕೆಲಸಗಳೇನಿದ್ದಾವೆ ಅವುಗಳ ಮೇಲಿನ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಅದರ ಬಗ್ಗೆ ಇರತಕ್ಕಂತಹ ಆಸಕ್ತಿ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆಯನ್ನು ನಾನು ಈ ಒಂದು ಕೈಗಾರಿಕಾ ಘಟಕವನ್ನು ತಗೊಂಡು ನಿಮ್ಮ ಮುಂದೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನು ಕರಿತೀವಿ, ಆ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಪ್ರಕೃತಿ ಬ್ರಿಕ್ ಇಂಡಸ್ಟ್ರಿ ಅಂತಕ್ಕಂಥ ಒಂದು ಘಟಕ. ಈ ಪ್ರಕೃತಿ ಬ್ರಿಕ್ ಇಂಡಸ್ಟ್ರಿ ಅಂತಕ್ಕಂಥ ಘಟಕ ಸುಮಾರು 2 ಎಕರೆ 2 ಗುಂಟೆಯ ಜಮೀನಿನಲ್ಲಿ ಸುಮಾರು 30-40 ಉದ್ದಗಳದ ಹೆಚ್ಚು ಕಡಿಮೆ 70 ನಿವೇಶನಗಳಿಂದ ತಯಾರಾಗಿದೆ. ಇಲ್ಲಿ 5 ಶೆಡ್ಡುಗಳಿದ್ದಾವೆ. ಇವು ಇಟ್ಟಿಗೆಯನ್ನು ತಯಾರು ಮಾಡ್ತಕ್ಕಂಥ ಶೆಡ್ಡುಗಳು. ಈ ಶೆಡ್ಡುಗಳ ಉದ್ದಾಗಲ 40 ಅಡಿ ಅಗಲ ಮತ್ತು 100 ಅಡಿ ಉದ್ದ. ಸುಮಾರು ಒಂದು ಶೆಡ್ಡಿನಲ್ಲಿ 30,000 ರಿಂದ 40,000 ಇಟ್ಟಿಗೆಯನ್ನು ನಾವು ಶೇಖರಣೆ ಮಾಡ್ಬೋದು. ಇಂಥ ಶೆಡ್ಡುಗಳು 5 ಶೆಡ್ಡುಗಳಿವೆ. 3 ಶೆಡ್ಡುಗಳು ಮಂಗಳೂರು ಹೆಂಚಿನಿಂದ ತಯಾರು ಮಾಡಲ್ಪಟ್ಟಿದ್ದರೆ 2 ಶೆಡ್ಡುಗಳು ಜಂಕ್ಷಿಟ್ನಿಂದ ತಯಾರಾಗಿದೆ. ಈ ಕಡೆ ಇರ್ತಕ್ಕಂಥದ್ದು ಇಟ್ಟಿಗೆ ಸುಡುವಂಥ ಮನೆ, ಹಾಗೂ ಅಲ್ಲಿರ್ತಕ್ಕಂಥದ್ದು ಒಂದು 40 ರಿಂದ 45ರಷ್ಟು ಟೀಕ್ ಮರಗಳು. ವಿಶಾಲವಾದಂತಹ ಭೂಪ್ರದೇಶ ಮತ್ತು ಮಣ್ಣು ತಯಾರಿಕೆಗೆ ಬೇಕಾದಂಥ ಮಣ್ಣು, ಈ ಎಲ್ಲವನ್ನು ನಾವು ಇಲ್ಲಿ ಕಾಣ್ತೇವೆ. ಜೊತೆಗೆ ನೀರಿನ ವ್ಯವಸ್ಥೆ ಹಾಗೂ ಟ್ಯಾಂಕು, ಹಾಗೆ ದೂರದಲ್ಲಿ ಕಾಣ್ತಕ್ಕಂಥ ಕಚೇರಿ ಮತ್ತು ಆ 2 ರೂಮುಗಳು ಕಾರ್ಮಿಕರಿಗಾಗಿ ವಸತಿ ನಿಲಯ, ಹಾಗೂ ಈ ಹೆಂಚಿನ ಮನೆಗಳು. ಇದು ಸುಮಾರು 96ನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಒಂದು ಕೈಗಾರಿಕಾ ಘಟಕ. ಚಾಮರಾಜನಗರ ಜಿಲ್ಲೆಗೆ ಮೊಟ್ಟ ಮೊದಲನೇ ಅನುಮತಿ ಪಡೆದು ಕೈಗಾರಿಕೆಯಾಗಿ ಬೆಳೆದಂತಹ ಮೊದಲ ಒಂದು ಕೈಗಾರಿಕೆ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾದಂಥ ಒಂದು ಘಟಕ. ಈ ಘಟಕ ನಿರ್ಮಾಣದ ನಂತರವೇ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಪ್ರದೇಶಗಳನ್ನು ಕೈಗಾರಿಕಾ ಪ್ರದೇಶವನ್ನಾಗಿ ಗುರುತಿಸಿದ್ದಾರೆ. ಇದು 96ನೇ ಇಸ್ವಿಯಲ್ಲಿ ಭಾಳ ಕಷ್ಟಪಟ್ಟು ಬದನಗುಪ್ಪೆ ಗ್ರಾಮ ಮತ್ತು ಹೆಗ್ಗೋಟಾರ ಗ್ರಾಮ ಮತ್ತು ಬೇಡ್ರಪುರ ಗ್ರಾಮದ ಕಾರ್ಮಿಕರ ಸಹಾಯದೊಂದಿಗೆ ಇದನ್ನು ನಿರ್ಮಿಸಲಾಯಿತು. ಈಗ ಇದು ಮನುಷ್ಯ ದಿನ ಕಳೆದಂತೆ ಅದರ ಮೇಲಿನ ವ್ಯಾಮೋಹ ಮತ್ತು ಅದರ ಪ್ರೀತಿಯನ್ನು ಕಡಿಮೆ ಮಾಡ್ಕೋತಾನೆ ಅನ್ನೋದಕ್ಕೆ ಈ ಘಟಕ ಏನಾಗಿದೆ ಅಂದರೆ, ತನ್ನ ಅಸ್ತಿತ್ವವನ್ನು ಭಾಳ ನಿಧಾನಗತಿಯಲ್ಲಿ ಕಳ್ಕೊಳ್ತಾ ಬರ್ತಾಯಿದೆ. ಆದರೆ ಇಂಥ ಘಟಕಗಳನ್ನು ನಾವು ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಇಂಥ ಘಟಕಗಳಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಮತ್ತು ಇಲ್ಲಿ ತಯಾರಾಗುವಂತಹ ಉತ್ತಮ ಮಟ್ಟದ ಗುಣಮಟ್ಟದ ಇಟ್ಟಿಗೆ ಏನಿದೆ ಅದನ್ನು ಬಳಸುವುದರ ಮೂಲಕ ನಾವು ಇಂತಹ ಘಟಕಗಳನ್ನು, ಅಂದರೆ ನಮ್ಮ ಹಿರಿಯರು ಕಷ್ಟಪಟ್ಟು ಕಟ್ಟಿ ಬೆಳೆಸಿದಂತಹ ಘಟಕಗಳನ್ನು ಉಳಿಸಬೇಕು ಅಂತಕ್ಕಂಥದ್ದೇ ಈ ವಿಡಿಯೋದ ಒಂದು ಉದ್ದೇಶ. ನಿಮ್ಮ ಬದುಕಿನಲ್ಲಿಯೂ ಸಹ ಇಂತಹದೊಂದು ಮನೆಗಳಾಗಲಿ, ಆಸ್ತಿಗಳಾಗಲಿ, ತೋಟಗಳಾಗಲಿ, ಅಥವಾ ಯಾವುದೇ ಒಂದು ಮರವಾಗಿರಲಿ, ಇದೆಲ್ಲವೂ ಸಹ ನಿಮಗೆ ನಿಮ್ಮ ಜೀವನದಲ್ಲಿ ಉದಾಹರಣೆಯಾಗಿ ಬಂದಿರ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದೊಂದಿಗೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಆಲೋಚನೆಗಳೆಲ್ಲವೂ ಸಹ ನಿಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟಂಥ ಒಂದು ಪ್ರಶ್ನೆ ಆಗಿದೆ. ವಂದನೆಗಳು.